70 ವರ್ಷದ ರೈತರ ಭೂಮಿಯನ್ನ ಕಿತ್ತುಕೊಳ್ಳಲು ಹೊರಟಾರ ಅಧಿಕಾರಿಗಳು. ಭ್ರಷ್ಟಾಚಾರದ ಗೋಲ್ಮಾಲ್ ಅಧಿಕಾರಿಗಳ ಎಡವಟ್ಟು ಬಯಲು. ಉದ್ಯಮಿಗಾಗಿ ರೈತರ ಭೂಮಿ ಕಸಿದಾರ, ಕಾನೂನಿನ ಕುಣಿಕೆಗೆ ಸಿಲುಕ್ತಾರ ತಪ್ಪಿತಸ್ಥರು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ರೈತರು ಮತ್ತು ಉದ್ಯಮಿಗಳ ನಡುವೆ ಜಮೀನು ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಎಡವಟ್ಟುಗಳು ಎನ್ನಲಾಗುತ್ತಿದೆ. ಸುಮಾರು 70 ವರ್ಷಗಳಿಂದ ರೈತರು ಸಾಗುವಳಿ ಮಾಡುತ್ತಿದ್ದ ಜಮೀನನ್ನು ಕ್ರಷರ್ ಘಟಕವೊಂದಕ್ಕೆ ಮರು ಮಂಜೂರು ಮಾಡಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ 23ರಲ್ಲಿರುವ 622 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನ 1952ರಲ್ಲಿ ಸುಮಾರು 296 ಜನರಿಗೆ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಚೌಡಪ್ಪ ಮತ್ತು ಅವರ ಪತ್ನಿ ಪಟೇಲಮ್ಮ ಅವರಿಗೆ 4 ಎಕರೆ 38 ಗುಂಟೆ ಜಮೀನನ್ನ ಮಂಜೂರು ಮಾಡಲಾಗಿತ್ತು. ಅವರು ಇಲ್ಲಿ ವರ್ಷಗಳಿಂದಲೂ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಆದರೆ 2016ರಲ್ಲಿ ಮಂಜುನಾಥ್ ಸ್ಟೋನ್ ಅಂಡ್ ಮೈನಿಂಗ್ ಕಂಪನಿಗೆ ಇದೇ ಸರ್ವೆ ನಂಬರ್ನ 1 ಎಕರೆ 25 ಗುಂಟೆ ಜಾಗದಲ್ಲಿ ಕ್ರಷರ್ ಘಟಕ ಸ್ಥಾಪಿಸಲು ಗಣಿಗಾರಿಕೆ ಇಲಾಖೆ ಅನುಮತಿ ನೀಡಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ರೈತರಾದ ಪಟೇಲಮ್ಮ ಮತ್ತು ಅವರ ಪುತ್ರ ಶ್ರೀನಿವಾಸ್, ನಾವು 70 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಕೃಷಿ ಮಾಡುತ್ತಿದ್ದೇವೆ. ಅಧಿಕಾರಿಗಳು ಹಣದ ಆಸೆಗೆ ನಮ್ಮ ಜಾಗವನ್ನ ಉದ್ಯಮಿಗಳಿಗೆ ನೀಡಿದ್ದಾರೆ. ನಮ್ಮ ಸಹಿಯನ್ನು ನಕಲು ಮಾಡಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ, ಗಣಿಗಾರಿಕೆ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ಸಂಯುಕ್ತ ಸಮೀಕ್ಷೆ ನಡೆಸಲಾಗಿದೆ. ರೈತರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಕ್ರಷರ್ ಘಟಕದ ಮಾಲೀಕರಾದ ರಾಮಕೃಷ್ಣ ಅವರು, ನಾವು ರೈತರ ಜಮೀನು ಕಬಳಿಸಿಲ್ಲ, ಸರ್ಕಾರದಿಂದಲೇ 2016ರಲ್ಲಿ ಅನುಮತಿ ಪಡೆದು ಕೆಲಸ ಮಾಡುತ್ತಿದ್ದೇವೆ. ಪಟೇಲಮ್ಮ ಅವರ ಜಾಗಕ್ಕೆ ಸೇರಿದ ಭಾಗವನ್ನು ಬಿಟ್ಟುಕೊಟ್ಟಿದ್ದೇವೆ. ಆದರೆ ರೈತರು ಅನಾವಶ್ಯಕವಾಗಿ ಗಲಾಟೆ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಘಟನೆಯಿಂದಾಗಿ ಸ್ಥಳೀಯರು ಮತ್ತು ರೈತ ಸಂಘಟನೆಗಳು ನ್ಯಾಯಯುತವಾದ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಹೊರತರಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೈತರು ಮತ್ತು ಉದ್ಯಮಿಗಳ ನಡುವೆ ಗೊಂದಲ ಉಂಟಾಗಿದೆ ಮತ್ತು ಇದು ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 70 ವರ್ಷಗಳಿಗಿಂತಲೂ ಸಾಗುವಳಿ ಮಾಡುತ್ತಿದ್ದ ರೈತರಿಗೆ ಅನ್ಯಾಯವಾಗದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ನ್ಯಾಯಾಲಯದ ಆದೇಶಗಳನ್ನ ಉಲ್ಲಂಘಿಸಿ ಅಕ್ರಮ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರಿನಾ, ಕೊಟ್ಟಾದ್ಮೇಲೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದು ಏನಿದೆ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಬರೋದಿಲ್ಲ ಅಂತ ಏನಿದೆ ಅದನ್ನ ಸಬ್ಮಿಷನ್ ಅಲ್ಲಿ ಮಾಡಿ ಈ ಪ್ರೆಸೆಂಟ್ ಏನಿದೆ ಇಲ್ಲಿ ಕೊಡ್ತೀವಿ ನಾವು. ಈ ಪ್ರೆಸೆಂಟ್ ಈಗ ಏನು ಸರ್ವೆ ಮಾಡೋದು ಬಂದಿದ್ದಾರೆ ಈ ಡಾಕ್ಯುಮೆಂಟೇಷನ್ ಇವಾಗ ಅಷ್ಟಾಗಿ ಪ್ರಾಪರಾಗಿ ಆಗೋದಿಲ್ಲ. ಏನು ಇವಾಗ ಬೌಂಡ್ರಿ ಫಿಕ್ಸೇಷನ್ ಮಾಡೋದಕ್ಕೆ ನೆಕ್ಸ್ಟ್ ಡಾಟ್ ಅಂತಾರೆ ನಿಮ್ದು ಯಾವುದಿದೆ ಬೌಂಡ್ರಿ ತೋರಿಸ್ತಾರೆ, ಅದ್ರ ಪ್ರಕಾರ ನೀವು ಎಲ್ಲ ಎಂಜಾಯ್ಮೆಂಟ್ ಇದ್ರೆ ಅದನ್ನು ನೋಡ್ಕೊಂಡು ಇದು ಮಾಡ್ಬೋದು ನಾವು. ಸರಿನಾ, ಕೊಟ್ಟಾದ್ಮೇಲೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದು ಏನಿದೆ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಬರೋದಿಲ್ಲ ಯಾರು ಇಲ್ಲ ಸಮಯ, ಯಾರು ಹಾಕೋದಿಲ್ಲ, ಯಾರಿಗೂ ಹಾಕೋದಿಲ್ಲ. ಹಾಕ್ಬಾರ್ದು, ಯಾರು ಹಾಕ್ಬಾರ್ದು, ಅವರ ಸಿಗ್ನೇಚರ್ ಅವರೇ ಹಾಕ್ಬೇಕು. ವೀಕ್ಷಕರೇ,
ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದ ಮುನಿಯಪ್ಪ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮುನಿಯಪ್ಪ, ನಮಸ್ಕಾರ. ಏನಿದು ಪ್ರಕರಣ? ಎಷ್ಟು ವರ್ಷದಿಂದ ಅಲ್ಲಿ ಕ್ರಷರ್ ಇದೆ? ಸಂಗೀತದಲ್ಲಿ ಸುಮಾರು 2016ರಲ್ಲಿ ಮಂಜುನಾಥ್ ಸ್ಟೋನ್ ಹ್ಯಾಂಡ್ ಮೈನಿಂಗ್ ಕಂಪನಿ ಎಂಬ ಸಂಸ್ಥೆಗೆ ಬೆಂಗಳೂರು ಮೂಲದ ರಾಮಕೃಷ್ಣ ಎಂಬುವರಿಗೆ 1 ಎಕರೆ 25 ಗುಂಟೆ ಮಂಜೂರಾಗಿದೆ. ಆದ್ರೆ ಅದು ಮೂಲತಃ 70 ವರ್ಷಗಳಿಂದ ಅಲ್ಲೇ ರೈತರು ಉಳುಮೆ ಮಾಡಿಕೊಂಡು ಅವರೇ ಮೂಲ ವಾರಸದಾಗಿ ಇದ್ದಿರ್ತಾರೆ. ಆನೇಕಲ್ ಹತ್ತಿರ ತಮ್ಮನಾಯಕನಹಳ್ಳಿ ಅಂತ ವಿಲೇಜ್ ಗ್ರಾಮದಲ್ಲಿ ಸುಮಾರು ಒಂದೇ ಸರ್ವೆ ನಂಬರ್ ತಮ್ಮನಾಯಕನಲ್ಲಿ ಒಂದೇ ನಂಬರ್ 23ರಲ್ಲಿ 622 ಎಕರೆ ಗೋಮಲ ಇದ್ದು ಈ ಜಾಗದಲ್ಲಿ 296 ಜನಕ್ಕೆ ಈ ಜಾಗವನ್ನು ಮಂಜೂರಾಗಿರುತ್ತದೆ. 1952ರಲ್ಲಿ ಚೌಡಪ್ಪ ಮತ್ತು ಅವರ ಪತ್ನಿ ಪಟೇಲಮ್ಮರವರಿಗೆ 4 ಎಕರೆ 38 ಗುಂಟೆ ಮಂಜೂರಾಗಿರುತ್ತದೆ. ಹೈಕೋರ್ಟ್ ಅಲ್ಲಿ ದಾವೆ ಹೂಡಿದ್ದು ಇವರು ಹೈಕೋರ್ಟ್ ಸೂಚನೆಯಂತೆ ಇವರಿಗೆ ಹದ್ದುಬಸ್ತು ಮಾಡಿ ಕೊಟ್ಟು ಆದ್ಮೇಲೆ ಉಳಿದ 622 ಎಕರೆಯನ್ನು ಉಳಿದವರಿಗೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿರನ್ನು ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಬೇಜವಾಬ್ದಾರದಿಂದ ಇವತ್ತು ಕ್ರಷರ್ ಮಾಲೀಕ ಏನಂತಾರೆ ನಮ್ದು ಇಲ್ಲಿ ತನಕ ಬರುತ್ತೆ ಅಂದ್ಬಿಟ್ಟು ಅವರು ಅಂದ್ರೆ ಪಟೇಲಮ್ಮ ಎಂಬ ಮತ್ತು ಶ್ರೀನಿವಾಸ್ ಅಂದ್ರೆ ಪಟೇಲಮ್ಮ ಮಗ ಶ್ರೀನಿವಾಸ್ ಉಳುಮೆ ಮಾಡಿಕೊಂಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ 2 ವರ್ಷದಿಂದ ಭೂಮಿ ಖಾಲಿ ಬಿಟ್ಟಿದ್ದಾರೆ. ಆದ್ರೆ ಅವ್ರ ಉಳುಮೆ ವಯಸ್ಸಾಗಿದೆ, ಅವ್ರಿಗೂ ಬೇರೆ ಕೆಲ್ಸಗಳನ್ನ ಹೋಗ್ತಾ ಇರೋದ್ರಿಂದ ಉಳುಮೆ ಮಾಡಿದ್ರೆ ಇದ್ದಿರೋದ್ರಿಂದ ಇವ್ರು ಮಾಡ್ತಾರೆ ಖಾಲಿ ಇರೋ ಜಾಗ ನಮ್ದು ಅಂತ ಹೇಳಿ ಇವ್ರು ಉಳುಮೆ ಮಾಡ್ಕೊಂಡು ಅಲ್ಲಿ ಸಮ ಮಾಡಕ್ ಹೋಗಿದ್ದಾರೆ. ಸಮ ಮಾಡಕ್ ಹೋಗೋ ಸಂದರ್ಭದಲ್ಲೇ ಇವ್ರು ಗೊತ್ತಾಗಿದ ತಕ್ಷಣ ಪಟೇಲಮ್ಮ ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಅಲ್ಲಿಂದ ಎಲ್ಲ ಗೊತ್ತಾದ ತಕ್ಷಣ ತಡೆ ಹಿಡಿದಿದ್ದಾರೆ. ಬೇಜವಾಬ್ದಾರದಿಂದ ಇವ್ರು ಏನ್ ಮಾಡ್ತಾ ಇದಾರೆ, ಅಷ್ಟೆಲ್ಲ ಆಗಿದ್ರು ಪ್ರೈವೇಟ್ ಸರ್ವೆವನ್ನು ಕರ್ಕೊಂಡು ಸರ್ವೆ ಮಾಡಿಸ್ತಾ ಇದ್ದಾರೆ. ಸರ್ವೆ ಮಾಡಿಸೋದು ಅಲ್ದಿರೆ ಜಾಗ ನಮ್ಗ್ ಬರುತ್ತೆ ಅಂತ ಹೇಳಿ ಇವ್ರಿಗೆ ಅಧಿಕಾರಿಗಳು ಅಂದ್ರೆ ಬೇಜವಾಬ್ದಾರ ಅಧಿಕಾರಿಗಳು ಇವ್ರಿಗೂ ಸೂಚನೆ ಕೊಟ್ಟಿದ್ರು ಇದೇ ಜಾಗ ಇಲ್ಲೇ ಬರುತ್ತೆ ಅಂತ. ಅವ್ರು 70 ವರ್ಷದಿಂದ ಎಲ್ಲ ಉಳುಮೆ ಮಾಡ್ಕೊಂಡಿದ್ರು ಇದು ನಮ್ದು ಅಂತ ಹೇಳ್ತಾ ಇದ್ರು ನಿಮ್ದು ಎಲ್ಲಿ ಬರಲ್ಲ ಬೇರೆ ಒಂದ್ ಕಡೆ ಬರುತ್ತೆ ಅಂತ ಹೇಳಿ ಇವ್ರಿಗೆ ಅಂದ್ರೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ರೂ ಸಹ ಇವ್ರಿಗೆ 4 ಎಕರೆ 38 ಗುಂಟೆ ಗಡಿ ಗುಡಿಸಿ ಇವ್ರಿಗೆ ಕೊಟ್ಟಿದ್ದಾದ್ಮೇಲೆ ಉಳಿದವ್ರಿಗೆ ನೀವು ಕೊಡ್ಬೇಕಂತ ಡೈರೆಕ್ಷನ್ ಕೊಟ್ಟಿದ್ರು ಸಹ ದುಂಡಾವರ್ತನೆ ಮಾಡಿ ಇವ್ರು ನಮ್ದೇ ಜಾಗ ಅಂತ ಬಂದಿರ್ತಾರೆ. ಸಂಗೀತ ಇದ್ರ ಮೇಲೆ ಈಗ ಎಲ್ಲ ಆಗು ಹೋಗುಗಳು ಗೊತ್ತಾಗಿದ್ದ ತಕ್ಷಣ ಕಂಪ್ಲೇಂಟ್ ಅವ್ರು ಕೊಟ್ಟಿರ್ತಾರೆ. ಅವ್ರು ಕೊಟ್ರೆ ಮಾತ್ರ ಅಂದ್ರೆ ಕ್ರಿಸರ್ ಕೊಟ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತೆಗೆದುಕೊಂತಾರೆ, ಇವ್ರು ಕೊಟ್ರೆ ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂತ ಒಂದು ನಮ್ಗೆ ಮಾಹಿತಿ ಬಂದಿದೆ. ಇದೇ ಮಾತ್ರ ಸರಿ ಖಾಸಗಿ ಜಮೀನು ವಿಚಾರಗಳಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಅವ್ರು ಮತ್ತೆ ತಗೊಳ್ಳೋದೇನು ಇವ್ರಿಗೆ ಮತ್ತೆ ತಗೊಂಡಿರೋದೇನು ಅಂತ ಈಗ ಇದೊಂದು ಯಕ್ಷಪ್ರಶ್ನೆ ಆಗಿದೆ. ಸಂಗೀತ ಓಕೆ, ಪಟೇಲಮ್ಮ ಅವರಿಗೆ ಸೇರಿದಂತ 4 ಎಕರೆ 38 ಗುಂಟೆನೂ ಕೂಡ ಅವರು ಅಕ್ರಮವಾಗಿ ಈಗ ಆವರಿಸ್ಕೊಂಡಿದ್ದಾರಾ? ಅವರು ಗಲಾಟೆ ಮಾಡಿದ್ದಾರೆ. ಅವರು ಪಟೇಲಮ್ಮ ಅವ್ರ ಕಡೆ ಅವರನ್ನ ನೋಡಲಿ ಎಲ್ಲಾರು ಬೋರ್ಡ್ ಇಟ್ಕೊಂಡಿದ್ರು, ನಾನು ಒಬ್ಬ IAS ಓದಬೇಕು ಅಂತ ಒಬ್ರು ನಾನು ಆರೋಗ್ಯ ಚೆನ್ನಾಗಿಲ್ಲ ಅಂತ ಒಬ್ರು ಎಲ್ಲಾ ಒಂದ್ ರೀತಿಯಲ್ಲಿ ನಾವು ಗುಡಿಸ್ಕೊಂಡಿದೀವಿ. ಆದ್ರೂ ನಾವು ಈ ಜಾಗ ನಮ್ದೇ ಆಗಿದ್ದಂತ ಅಂದ್ರೆ 70 ವರ್ಷದಿಂದ ನಾವೇ ಇಲ್ಲಿ ಸ್ಥಳೀಯವಾಗಿ ಅಲ್ಲೇ ಇದ್ದೀವಿ, ನಾವೆಲ್ಲೂ ಹೋಗ್ಲಿಲ್ಲ, ಇಲ್ಲೇ ಪೊಸಿಷನ್ ಇದ್ಕೊಂಡೇ ನಮ್ದು ಅಂತ ಇದಾರೆ ಬೇರೆಯವ್ರು ಬಂದು. ನಾವು ಪೊಸಿಷನ್ ಇಲ್ಲ ಅಂದ್ರೆ ಯಾವ ರೀತಿ ಅಂತ ಇವ್ರು ವಾದ ಆಗಿರ್ತದೆ. ಪಟೇಲಮ್ಮ ಅವರ ಕುಟುಂಬದವರು ಈ ವಿಚಾರವಾಗಿ ದೂರು ಕೊಡ್ಲೋದ್ರೆ ಪೊಲೀಸರು ದೂರು ತಗೊಂಡಿಲ್ಲ, ಇವ್ರದನ್ನ ತೆಗೆದುಕೊಂತ ಇಲ್ಲ. ಅವ್ರು ಕ್ರಷರ್ ಅವರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ತೆಗೆದುಕೊಂತ ಇದ್ದಾರೆ ಅಂತ ಒಂದು ಆರೋಪ ಬಂದಿದೆ. ಮುಂದುವರೆದ ಸುದ್ದಿ ಏನಾದ್ರೂ ಇದೆಯಾ ಈ ವಿಚಾರವಾಗಿ? ಕ್ರಷರ್ ಅವ್ರು ಕೊಟ್ರೆ ಕಂಪ್ಲೇಂಟ್ ತಗೋತಾ ಇದಾರೆ, ಪಟೇಲಮ್ಮ ಅವ್ರದ್ದು ಕಂಪ್ಲೇಂಟ್ ತಗೋತಾ ಇಲ್ಲ. ಪಟೇಲಮ್ಮ ಅವ್ರದ್ದು ಮುಂದಿನ ನಡೆ ಏನಾಗಿದೆ ಕಾದು ನೋಡ್ಬೇಕು. ಮುಂದಿನ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಸಂಗೀತ ಇಲ್ಲಿವರೆಗೂ ಇಷ್ಟು ಬೆಳವಣಿಗೆಗಳು ನಡೆದಿದೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ಮುನಿಯಪ್ಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದ ಮುನಿಯಪ್ಪ ಅವರ ಮಾಹಿತಿ ಇದಿಷ್ಟಾಗಿತ್ತು. ಏನು 4 ಎಕರೆ ಜಮೀನನ್ನ ಅಕ್ರಮವಾಗಿ ಕ್ರಷರ್ ಮಾಲೀಕರು ಅದನ್ನ ಕಬಳಿಸಕ್ಕೆ ಮುಂದಾಗಿದ್ದಾರೆ. ಆದರೆ ಕ್ರಷರ್ ಅವರು ಮಾಲೀಕರೇನಿದ್ದಾರೆ ಅವರು ದೂರು ಕೊಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ನ ತಗೋತಾ ಇದ್ದಾರೆ. ಆದರೆ ಜಮೀನಿನ ಮಾಲೀಕರಾದಂಥವರು ಕಂಪ್ಲೇಂಟ್ ಕೊಟ್ಟರೆ
ಅವರು ಅದನ್ನ ತಗೋತಾ ಇಲ್ಲ ಪೊಲೀಸವರು ಅನ್ನೋ ವರದಿ ಕೂಡ ಈಗ ನಮಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದಿಷ್ಟು ಈ ಸುದ್ದಿಯಾಗಿತ್ತು. ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಕೊಡೋದಿಲ್ಲ ಅಂತ ಏನಿದೆ ಅದನ್ನ ಸಬ್ಮಿಷನ್ ಅಲ್ಲಿ ಮಾಡಿ. ಈ ಪ್ರೆಸೆಂಟ್ ಏನಿದೆ ಇಲ್ಲಿ ಕೊಡ್ತೀವಿ ನಾವು. ಈ ಪ್ರೆಸೆಂಟ್ ಈಗ ಏನು ಸರ್ವೆ ಮಾಡೋದು ಬಂದಿದ್ದಾರೆ ಈ ಡಾಕ್ಯುಮೆಂಟೇಷನ್ಸ್ ಇವಾಗ ಅಷ್ಟಾಗಿ ಪ್ರಾಪರಾಗಿ ಯಾವುದೂ ಇಲ್ಲ. ಏನು ಈಗ ಬೌಂಡ್ರಿ ಫಿಕ್ಸೇಷನ್ ಮಾಡೋದಕ್ಕೆ ನೆಕ್ಸ್ಟ್ ಈ ಡಾಟ್ ಅಂತಾರೆ ನಿಮ್ದು ಯಾವುದಿದೆ ಬೌಂಡ್ರಿ ತೋರಿಸ್ತಾರೆ, ಅದ್ರ ಪ್ರಕಾರ ನೀವು ಎಲ್ಲಿ ಎಂಜಾಯ್ಮೆಂಟ್ ಇದ್ರೆ ಅದನ್ನು ನೋಡ್ಕೊಂಡು ಇದು ಮಾಡ್ಬೋದು ನಾವು. ಕೊಟ್ಟಿರ್ತೀವಿ ಸರಿನಾ. ಕೊಟ್ಟಾದ್ಮೇಲೆ ಏನಿದೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಬರೋದಿಲ್ಲ. ಯಾರು ಇಲ್ಲ ಸ್ವಾಮಿ, ಯಾರು ಹಾಕೋದಿಲ್ಲ, ಯಾರಿಗೂ ಹಾಕೋದಿಲ್ಲ. ಹಾಕ್ಬಾರ್ದು, ಯಾರು ಹಾಕ್ಬಾರ್ದು, ಅವ್ರ ಸಿಗ್ನೇಚರ್ ಅವರೇ ಹಾಕ್ಬೇಕು. ಕೊಟ್ಟಿರ್ತೀವಿ ಸರಿನಾ. ಕೊಟ್ಟಾದ್ಮೇಲೆ ಏನಿದೆ ಫೈನಲ್ ಆಗಿ ಕೊಟ್ಟಿರ್ತೀವಿ ಸರಿನಾ. ಕೊಟ್ಟಾದ್ಮೇಲೆ ಏನಿದೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಕೊಡೋದಿಲ್ಲ ಅಂತ ಏನಿದೆ ಅದನ್ನ ಸಬ್ಮಿಷನ್ ಅಲ್ಲಿ ಮಾಡಿ. ಈ ಪ್ರೆಸೆಂಟ್ ಏನಿದೆ ಇಲ್ಲಿ ಕೊಡ್ತೀವಿ ನಾವು. ಈ ಪ್ರೆಸೆಂಟ್ ಈಗ ಏನು ಸರ್ವೆ ಮಾಡೋದು ಬಂದಿದ್ದಾರೆ ಈ ಡಾಕ್ಯುಮೆಂಟೇಷನ್ಸ್ ಇವಾಗ ಅಷ್ಟಾಗಿ ಪ್ರಾಪರಾಗಿ ಯಾವುದೂ ಇಲ್ಲ. ಏನು ಈಗ ಬೌಂಡ್ರಿ ಫಿಕ್ಸೇಷನ್ ಮಾಡೋದಕ್ಕೆ ನೆಕ್ಸ್ಟ್ ಈ ಡಾಟ್ ಅಂತಾರೆ ನಿಮ್ದು ಯಾವುದಿದೆ ಬೌಂಡ್ರಿ ತೋರಿಸ್ತಾರೆ, ಅದ್ರ ಪ್ರಕಾರ ನೀವು ಎಲ್ಲಿ ಎಂಜಾಯ್ಮೆಂಟ್ ಇದ್ರೆ ಅದನ್ನು ನೋಡ್ಕೊಂಡು ಇದು ಮಾಡ್ಬೋದು ನಾವು. ಕೊಟ್ಟಿರ್ತೀವಿ ಸರಿನಾ. ಕೊಟ್ಟಾದ್ಮೇಲೆ ಏನಿದೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅದೇ IR ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ, ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಬರೋದಿಲ್ಲ. ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನ್ ಮಾಲೀಕರಾದಂತಹ ಶ್ರೀನಿವಾಸ್ ಅವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಏನಿದು ಪ್ರಕರಣ, ಅದನ್ನ ವಿವರವಾಗಿ ತಿಳಿಸ್ತೀರಾ? ನಮಸ್ತೆ ಮೇಡಮ್. ಆಕ್ಚುಲಿ 1952 ಅಲ್ಲಿ ನಮ್ಗೆ ಗ್ರಾಂಟ್ ಆಗಿರೋ ಲ್ಯಾಂಡ್ ಅದು. ನಮ್ಮಪ್ಪ ನಮ್ಮಮ್ಮ ನಾವು ಎಲ್ಲ 70 ವರ್ಷದಿಂದ ನಾವೇ ಸ್ವಾಧೀನದಲ್ಲಿ ನಾವೇ ಅನುಭವಿಸ್ಕೊಂಡ್ ಬರ್ತಾ ಇರೋ ಲ್ಯಾಂಡ್ ಮೇಡಮ್ ಅದು. ಈಗ ನಾವು ಕೆಲಸ ಮಾಡ್ತಾ ಇದ್ರೆ ಮೊನ್ನೆ ರಾಮಕೃಷ್ಣಪ್ಪ ಅವರು ಬಂದು ಅಂಜನಾಪುರದಂತವ್ರು ಬಂದು ನಾವು ಕೆಲಸ ಮಾಡ್ತಾ ಇದ್ರೆ ಬಂದು ಗಲಾಟೆ ಮಾಡಿದಾರೆ. ನಮ್ಗೆ B1 ಫಾರ್ಮ್ ಆಗಿದೆ ಈ ಲ್ಯಾಂಡ್ 2 ಎಕರೆ ನಮ್ಗಾಗಿದೆ ಅಂತ ಹೇಳ್ಬಿಟ್ಟು ಬಂದು ಗಲಾಟೆ ಮಾಡ್ತಾ ಇದಾರೆ. ನಾವು ಹೈಕೋರ್ಟ್ ಅಲ್ಲಿ ರಿಟೈರ್ಜ್ ಹಾಕೊಂಡಿದ್ವಿ ಪೋಡಿ ಹಾಕಂತ. ಪೋಡಿ ಇನ್ನ ಆಗಿಲ್ಲ. ಹೈಕೋರ್ಟ್ ಅಲ್ಲಿ ಆರ್ಡರ್ ಇದೆ ನಮ್ದು ಪೋಡಿ ಆಗೋವರೆಗೂ ಯಾವ್ದೇ ಕ್ರಷರ್ಗಾಗ್ಲಿ ಯಾವ್ದೇ ಕೈಗಾರಿಕೆಗಳಾಗ್ಲಿ ಅಲ್ಲಿ ಅನುಮತಿ ಕೊಡಬಾರ್ದಂತ ನಮ್ ಕಡೆ ಆರ್ಡರ್ ಆಗಿದೆ. ಆರ್ಡರ್ ಆಗಿದ್ರು ಕೂಡ ಈ ಅಧಿಕಾರಿಗಳು ಆಮೇಲೆ ಇವರು ಎಲ್ಲ ಸೇರ್ಕೊಂಡು ನಾವ್ ಇಲ್ದಿರೋವಾಗ ಜಮೀನ್ ಹತ್ರ ಬಂದು ಸರ್ವೆ ಮಾಡ್ಕೊಂಡು ಆ ಮೌಜೆ ರಿಪೋರ್ಟ್ ಅಲ್ಲಿ 5 ಜನ ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳು ಅಲ್ಲಿ ರಾಮಕೃಷ್ಣಪ್ಪ ಬಸವಪುರ ಅಂತ ಇದಾರೆ. ಸಿಗ್ನೇಚರ್ ಅವ್ರದ್ದು ಸಿಗ್ನೇಚರ್ ಮಾಡಿದ್ದಾರೆ. ಬಟ್ ಅವ್ರದ್ದು ರಾಮಕೃಷ್ಣ ಬಸವಪುರ ಸಿಗ್ನೇಚರ್ ಅಲ್ಲ ಅವ್ರದ್ದು.
ಇವರೇ ಯಾರೋ ಫೋರ್ಜರಿ ಮಾಡಿದ್ದಾರೆ. ಹ್ಮ್ ಅವ್ರ ಹೆಸರು ಅವ್ರ ಸಿಗ್ನೇಚರ್ನ ಇವ್ರ ಕಡೆ ಅವರೇ ರಾಮಕೃಷ್ಣ ಅದೇ ಇದು ಅಂಜನಾಪುರ ರಾಮಕೃಷ್ಣ ಕ್ರಷರ್ ಇದಾರಲ್ವಾ, ಹ್ಮ್ ಅವ್ರ ಕಡೆಯವರೇ ಯಾರೋ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ. ಹ್ಮ್ ಆಮೇಲೆ ಹಂಗೆ ತಮಿಳ್ನಾಡಿನಲ್ಲಿ ಅವ್ರದ್ದು ಇನ್ನೊಬ್ಬರದು ಬಂದು ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ. ಹ್ಮ್ ನಿನ್ನೆ ಬಂದು ಅಧಿಕಾರಿಗಳೆಲ್ಲ ಬಂದಿದ್ರಲ್ಲಿ, ಹ್ಮ್ ಅಧಿಕಾರಿಗಳು ಸರ್ವೆಗಂತ ಬಂದಿದ್ರು. ಹ್ಮ್ ಆ ಟೈಮಲ್ಲಿ ಅವರು ಯಾರು ಸಿಗ್ನೇಚರ್ ಫೋರ್ಜರಿ ಆಗಿತ್ತೋ ಹ್ಮ್ ಅವ್ರನ್ನ ಕರ್ಕೊಂಡ್ ಬಂದಿದ್ವಿ, ಅವ್ರ ಮುಂದೆ ನಿಲ್ಸಿದ್ವಿ. ಹ್ಮ್ ಅವರು ಹೇಳಿದ್ರು ಈ ತರ ನಾವು ಸಿಗ್ನೇಚರ್ ಮಾಡಿಲ್ಲ, ಇದು ಫೋರ್ಜರಿ ಅಂತ. ಹ್ಮ್ ಅದಾದ್ಮೇಲೆ ಹ್ಮ್ ಅಲ್ಲಿ ಅವರು ಪೊಲೀಸರೆಲ್ಲ ಹೇಳಿದ್ರು ನಮ್ಗೆ, ಇದು ಡಿಸ್ಪ್ಯೂಟ್ ಮುಗಿಯೋವರೆಗೂ ಇಲ್ಲಿ ಏನು ಕೆಲಸ ಮಾಡ್ಬೇಡಿ ಅಂತ ಹೇಳಿದ್ರು. ಹ್ಮ್ ಏನು ಸರ್ವೆ ನೀವು ಏನ್ ಮಾಡ್ಬೇಡಿ ಅಂತ ಹೇಳಿದಾರೆ. ಹ್ಮ್ ನಾವು ನಿನ್ನೆ ನಾವೆಲ್ಲ ಮಾತಾಡ್ಕೊಂಡು ನಾವು ಮನೆಗ್ ಹೋಗ್ತಾ ಇದ್ವಿ. ಹ್ಮ್ ಮನೆಗ್ ಬಂದ್ವಿ, ಆನ್ ದ ವೇಲ್ ಹೋಗ್ತಾ ಇದ್ವಿ. ಹ್ಮ್ ಇವ್ರು ನಾವೆಲ್ಲ ಬಂದಾದ್ಮೇಲೆ ಹ್ಮ್ ಮತ್ತೆ ಈ ರಾಮಕೃಷ್ಣಪುರ ಅದೇ ಕ್ರಷರ್ ಅಂತ ಹೇಳಿದಾರಲ್ಲ, ರಾಮಕೃಷ್ಣಪುರ ಅವರು ಹ್ಮ್ ಅಂಜನಾಪುರದವರು, ಹ್ಮ್ ಅವರು ಪ್ರೈವೇಟ್ ಸರ್ವೇವರ್ನ ಕರ್ಸ್ಕೊಂಡು ಹ್ಮ್ ನಮ್ಗೆ ಗೊತ್ತಿಲ್ದಿರ ಅಲ್ಲಿ ಪ್ರೈವೇಟ್ ಸರ್ವೆಲಿ ಸರ್ವೆ ಮಾಡ್ತಾ ಇದಾರೆ. ಹ್ಮ್ ನಾವ್ ಎಲ್ಲ ನಮ್ಗೆ ಗೊತ್ತಿಲ್ದ್ರೆ ನಾವು ಇಲ್ದಿರೋವಾಗ ಎಲ್ಲ ಏನೇನೋ ಅವ್ರು ಮಾಡ್ತಾ ಇದಾರೆ. ಹ್ಮ್ ಆಮೇಲೆ ಅವರು ನಮ್ಮ ಮೇಲೆ ಫುಲ್ ವಾರ್ನಿಂಗ್ ಕೊಡ್ತಾರೆ ಮೇಡಮ್. ಅವರು ಹ್ಮ್ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಧಮಕಿ ಹಾಕ್ತಿದ್ದಾರೆ, ಈ ಜಾಗ ನೀವು ಬಿಟ್ಕೊಡ್ಬೇಕು ನಮಗೆ ಅಂತ. ಗಲಾಟೆ ಧಮಕಿ ಎಲ್ಲ ಆಗಿದ್ದಾರೆ. ಹ್ಮ್ ಹ್ಮ್ ಆಮೇಲೆ ಅಲ್ಲಿ ಅವ್ರ ಕಡೆಯವರು ಬಂದು ಹ್ಮ್. ಇದು ಅಂದ್ರೆ ಹುಡುಗರನ್ನ ಹ್ಮ್ ಅಲ್ಲಿ ಕಾವಲಿಡ್ಸೋದು, ನಮ್ಗೆ ನಮ್ ಭಯ ಬೀಳ್ಸೋ ತರ ಅವ್ರು ಮಾಡೋದು. ಹ್ಮ್ ಆ ತರ ಎಲ್ಲ ಮಾಡ್ತಾ ಇದಾರೆ ಇವರು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ವಾ ಈ ವಿಚಾರವಾಗಿ? ಮೇಡಮ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಹ್ಮ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾಗ ಅವ್ರು ನಮ್ ಪೊಲೀಸ್ ಕಂಪ್ಲೇಂಟ್ ತಗೊಂಡಿಲ್ಲ. ಪೊಲೀಸರು ಪೊಲೀಸ್ ಸ್ಟೇಷನ್ ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾಕೆ? ಅವರು ತುಂಬಾ ಪ್ರಭಾವಿಗಳಿದ್ದಾರೆ ಮೇಡಮ್. ಅವರು ಕ್ರಷರ್ ಮಾಲೀಕ ಏನಿದ್ದಾರೆ ಅವರು ತುಂಬಾ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಪ್ರಭಾವಿಗಳಿದ್ದಾರೆ. ಹೌದು, ನಮ್ದು ಕಳ್ಸ್ಬಿಟ್ಟು ನಾಳೆ ಅವ್ರು ಹೇಳ್ಬಿಟ್ಟು ತಗೊಳೇ ಇಲ್ಲ. ಹ್ಮ್ ನಮ್ದು ನಾವು ಬಂದ್ಬಿಟ್ವಿ. ನಾವ್ ಏನ್ ಮಾಡಿದ್ವಿ, ಇನ್ನು ಇಲ್ಲಾಗಲ್ಲ, ನಾವ್ ಏನ್ ಕಾನೂನು ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ಹ್ಮ್ ನಾವು ನಮ್ ಕಾನೂನು ಹೋರಾಟ ನಾವು ಮಾಡ್ತೀವಿ ಮೇಡಮ್. ಈಗ ಹ್ಮ್ ಹ್ಮ್ ಅವ್ರು ತುಂಬಾ ಪ್ರಭಾವಿಗಳಿದ್ದಾರೆ ಮೇಡಮ್. ಅವರು ಹ್ಮ್ 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 ಈ ರಾಮಕೃಷ್ಣಪ್ಪ ಅಂಜನಾಪುರದವ್ರು ಇದಾರಲ್ಲ, ಅದೇ ಕ್ರಷರ್, ಹ್ಮ್ ಹ್ಮ್ ತುಂಬಾ ಪ್ರಭಾವಿಗಳಿದ್ದಾರೆ. ನಿಮ್ಮ ಮುಂದಿನ ನಡೆ? ಅದೇ ನಾವು ಕಾನೂನು ಹೋರಾಟ ಮಾಡ್ಬೇಕು ಮೇಡಮ್. ಆಕ್ಚುಲಿ ನಾವು ಪೊಸಿಷನ್ ಎಲ್ಲಿದ್ದೀವೋ ಹ್ಮ್ ಅಲ್ಲಿ ಪೋಡಿ ಮಾಡ್ಕೊಟ್ಟಾದ್ಮೇಲೆ ಹ್ಮ್ ಆಮೇಲೆ ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬೇರೆ ನಮ್ ಜಾಗದಲ್ಲಂತೂ ಅವ್ರು ಯಾವ ಕ್ರಷರ್ ಪರ್ಮಿಷನ್ ಕೊಡಬಾರ್ದು, ಹ್ಮ್ ಏನು ಮಾಡ್ಬಾರ್ದು ಮೇಡಮ್. ಅವರು ಹ್ಮ್ ನೀವು ಹೋರಾಟ ಮಾಡ್ತೀರಾ? ಹೌದೌದು ಮೇಡಮ್. ನಾವು ನನ್ಗೆ 4 ಜನ ಅಕ್ಕಂದಿರಿದ್ದಾರೆ. ಹಾ ಹಾ 4 ಜನ ಅಕ್ಕಂದಿರು, ನನ್ನ ಒಬ್ಬನೇ ಮಗ. ಹ್ಮ್ ನಂಗೆ ಅಪ್ಪ ಇಲ್ಲ. ಹ್ಮ್ ನಮ್ಮ ಅಮ್ಮ ಕೂಡ ಈಗ ಏಜ್ ಆಗ್ತಾ ಬರ್ತಾ ಇದೆ. ಈಗ ಅವರು ಹುಷಾರಿಲ್ಲ. ಹ್ಮ್ ಇವ್ರು ಬಂದು ಈ ಗಲಾಟೆ ಮಾಡ್ತಾ ಇದ್ರಲ್ಲ, ಹ್ಮ್ ಆವಾಗಿಂದ ಅವ್ರಿಗೂ ಹುಷಾರಿಲ್ದಂಗ ಆಗ್ಬಿಟ್ಟಿದೆ. ಹ್ಮ್ ಹ್ಮ್ ಈಗ ಏನಿದ್ರು ನಾನು ಒಬ್ಬನೇ, ನಮ್ಮ ಅಕ್ಕವರು, ನಮ್ಮ ಮಾವರು, ನಮಗೂ ತುಂಬಾ ಭಯ ಇದೆ ಮೇಡಮ್. ಈಗ ನೀವು 70 ವರ್ಷದಿಂದ ಈಗ ಏನು ಅವರು ನಮ್ಮದು ಅಂತ ಹೇಳ್ತಿದ್ದಾರೆ ಜಮೀನು, ಅದ್ರಲ್ಲಿ ಅಧೀನದಲ್ಲಿದ್ರಿ ನೀವು 70 ವರ್ಷದಿಂದ? 70 ವರ್ಷದಿಂದ ನಾವೇ ಮೇಡಮ್ ಇರೋದು. ಹ್ಮ್ ಹ್ಮ್ 70 ವರ್ಷ ಗ್ರಾಂಟ್ ಆದಾಗಿನಿಂದ ಹ್ಮ್ ನಾವೇ ಪೊಸಿಷನ್ ಅಲ್ಲಿ ನಾವೇ ಉಳಿಮೆ ಮಾಡ್ಕೊಂಡು ನಾವು ತಿನ್ಕೊಂಡ್ ಬರ್ತಾ ಇದ್ದೀವಿ ಮೇಡಮ್. ಹ್ಮ್ ಹ್ಮ್ ಆದ್ರೂ ಬಂದು ಈಗ ಅತಿಕ್ರಮ ಪ್ರವೇಶ ಮಾಡಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹೌದೌದು, ಏಕಾಏಕಿ ಬಂದು ಹಾ ಎಲ್ಲಾ ಫೋರ್ಜರಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದಾರೆ ಮೇಡಮ್ ಅವರು. ಹಾ ಹಾ ಏಕಾಏಕಿ ಬಂದು ನಮ್ಮ ಮೇಲೆ ಧಮಕಿ ಹಾಕೋದು, ಹ್ಮ್ ಗಲಾಟೆಗಳು ಮಾಡೋದು, ಈ ಗಲಾಟೆ ಮಾಡಿದಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ ವಿಚಾರಕ್ಕೆ ಅವರು ಏನು ಯಾವ ರೀತಿ ಸ್ಪಂದಿಸಿದ್ರು? ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಗಲಾಟೆ ಮಾಡ್ತಿದ್ದಾರೆ ಹೀಗೆ ಅಂತ ಹೇಳಿದಾಗ ಪೊಲೀಸ್ ಸ್ಟೇಷನ್ ನಮ್ದು ಕಂಪ್ಲೇಂಟ್ ತಗೊಂತೀರಾ, ಹ್ಮ್ ನೀವು ಬಂದು ನಾಳೆ ಬಂದ್ರೆ ಅವ್ರನ್ನ ಅವ್ರ ಜೊತೆ ಮಾತಾಡೋ ಇದು ಸೆಟಲ್ಮೆಂಟ್ ಮಾಡತಾರ ಏನೋ ಮಾಡ್ತಾರೆ. ಅವ್ರ ಪ್ಲಾನ್ ಇತ್ತು, ಬಟ್ ಅದೆಲ್ಲ ನಮ್ಗೆ ಆಗಲ್ಲ. ಹ್ಮ್ ಹಾ ಅಂದ್ರೆ ಒಟ್ಟಾರೆಯಾಗಿ ಪೊಲೀಸರು ಕೂಡ ನಿಮ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೀವು ಜಮೀನ ಬಿಟ್ಕೊಟ್ಬಿಡಿ ಅಂತ. ಹ್ಮ್ ಅವ್ರ ಕಡೆಯಿಂದ ಏನು ಇದು ನಮ್ಗಾಗು ಏನು ನಮ್ ಕಡೆ ಈ ತರ ಏನು ಮಾಡಿಲ್ಲ ಮೇಡಮ್. ಅವರೆಲ್ಲ ಅವ್ರ ಕಡೆ ಇರ್ತಾರನೆ, ಸಪೋರ್ಟ್ ತರನೇ. ನೀವ್ ಹೇಳಿದ್ರಲ್ಲ ಪ್ರಭಾವಿ ವ್ಯಕ್ತಿಗಳು ಅವರೆಲ್ಲ ಅಂತ ಹೇಳಿದಾಗ ಸಹಜವಾಗಿ ಇದು ಹೀಗೆ ಆಗೋದಲ್ವಾ? ಹೌದೌದು. ತುಂಬಾ ಪ್ರಭಾವಿಗಳು ಮೇಡಮ್ ಅವರು. ನೀವು ಕಾನೂನು ರೀತಿಯಲ್ಲಿ ಹೋರಾಟ ಮುಂದುವರಿಸಿ, ನಿಮ್ಮ ಜೊತೆಗೆ ಈಡನ್ಸ್ ನ್ಯೂಸ್ ಸದಾ ಇರುತ್ತೆ. ಹೌದೌದು ಮೇಡಮ್. ಅದು ನಮ್ದು ಹೈಕೋರ್ಟ್ ನ್ಯಾಯಾಂಗ ಧಿಕ್ಕರಿಸಿ ಅವರು ಅಧಿಕಾರಿಗಳು ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದಾರೆ ಮೇಡಮ್. ಅವರು ಹೈಕೋರ್ಟ್ ಅಲ್ಲಿ ಅಂದ್ರೆ ನಮ್ದು ಕೋಡಿಯಾಗವ್ರಿಗೆ ಯಾವ್ದು ಕ್ರಷರ್ಗೆ ಪರ್ಮಿಷನ್ ಕೊಡಬಾರ್ದು ಅಂತ ಇದ್ರು ಕೂಡ ಅವರು ರಾಮಕೃಷ್ಣಪ್ಪನವ್ರಿಗೆ ಕೊಡ್ತಾ ಇದಾರೆ ಅವರು. ಅದು ನಮ್ ಜಾಗದಲ್ಲೇ ಕೊಡ್ತಾ ಇದಾರೆ ಅವರು. ನಾವಿರೋ ಪೊಸಿಷನ್ ಇರೋ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇ ಕೊಡ್ತಾ ಇದಾರೆ ಅವರು. ಓಕೆ.
ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಶ್ರೀನಿವಾಸ್ ಅವರೇ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಜಮೀನು ಮಾಲೀಕರಾದಂಥ ಶ್ರೀನಿವಾಸ್ ಅವರ ಮಾತಾಗಿತ್ತು. ಅವರು ಹೇಳ್ತಾ ಇದ್ದಾರೆ, ನಾವು ಕಳೆದ 70 ವರ್ಷಗಳಿಂದ ಈ ಜಮೀನಿನ ಅಧೀನದಲ್ಲಿದ್ದೀವಿ, ನಾವು ಇಲ್ಲಿ ಉಳುಮೆ ಮಾಡಿಕೊಂಡು ಜಮೀನನ್ನು ನಾವು ನೋಡ್ಕೊಂಡಿದ್ದೀವಿ. ಆದರೆ ಪ್ರಸ್ತುತ ಏಕಾಏಕಿ ಕ್ರಷರ್ ಮಾಲೀಕರು ಬಂದು ಈ ಜಾಗವನ್ನು ಅತಿಕ್ರಮವಾಗಿ ಅವರು ಆವರಿಸ್ಕೊಳ್ಳಲು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ವಿಚಾರ ಎಲ್ಲಿಗೋಗಿ ಮುಟ್ಟುತ್ತೆ. ಇದಿಷ್ಟು ಈ ವಿಚಾರದ ಸುದ್ದಿಯಾಗಿತ್ತು. 70 ವರ್ಷ నుంచి ನಾವು ಇಲ್ಲಿ ರಾಗಿ ಬೆಳೆ ಮಾಡ್ತಾ ಇದ್ದೀರಿ. ಇವತ್ತು ನನಗೆ 4 ಜನ ಹೆಣ್ಮಕ್ಳು, ಒಬ್ಬರಿಗೆ ಗಂಡ ಮಗ. ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದರೆ ಬೇರೆ ಬೆಂಗಳೂರು నుంచి ಬಂದು ನಮ್ಮ ಗ್ರಾಂಟ್ ಆಗೈತೆ ಅಂದ್ಬಿಟ್ಟು ನಮ್ಗೆ ಪೊಸಿಷನ್ಗೆ ತೊಂದರೆ ಮಾಡ್ತಾವ್ರೆ ಸರ್. ನಿಮ್ಗೆ ಎಷ್ಟಮ್ಮ ವಯಸ್ಸು? ನಮಗೊಂದು 75 ವರ್ಷ ಆಗೈತೆ. ನಿಮ್ಮ ಮಾವನಿಗಾಗಿರೋದಾ ಇಲ್ಲ ನಮ್ಮ ಅತ್ತೆಗಾಗಿರೋದು. ನಾನು ಮಗಳೇ ಸಾಧುಮಾನ್ಯ ಆಗಿರೋದು. ಏನು ಹೆಸರು ಅವ್ರದ್ದು? ನಮ್ಮ ಯಜಮಾನ್ರವರೆಲ್ಲ ಕೂಡ ಹುಟ್ಟಿದವ್ರೆ. ಸೌಡಮ್ಮ. ನನ್ನ ಹೆಸರು ಪಟಾಲಮ್ಮ, ಎಮ್ಮ ಹೆಸರು ಸೌಡಮ್ಮ. ಈಗ ಪಾಣಿ ಯಾರ ಹೆಸರಲ್ಲಿ ಇದೆ? ಈಗ ನಮ್ಮ ಹೆಸರಲ್ಲಿ ಗೊತ್ತಾಯ್ತು. ಈಗ ಪಾಣಿ ಬಂದು ನಮ್ಮ ಅಮ್ಮ ಹೆಸರಲ್ಲಿ 2 ಎಕರೆ, ನನ್ನ ಹೆಸರಲ್ಲಿ 2 ಎಕರೆ. ಪಾಣಿ ಎಲ್ಲ ನಿಮ್ಮ ಹೆಸರಲ್ಲೇ ಬರ್ತಾ ಇದೆ. ಪಾಣಿ ಕಂದಾಯಗಳು ಎಲ್ಲ ನಮ್ಮ ಹೆಸರಾಗೆ ಬರ್ತೈತೆ. ಇವಾಗ ಸುಮ್ಗೆ ನಾವು ಇಲ್ಲಿ ಕೆಲಸ ಮಾಡಕ್ ಬಂದ್ರೆ ನಮ್ಗೆ ಸುಮ್ಗೆ ತೊಂದರೆ ಕೊಟ್ಟು ನಮ್ ನೋವು ಮಾಡಿಸ್ತಾವೆ. ಯಾರು ತೊಂದರೆ ಕೊಡ್ತಿರೋದು ನಿಮ್ಗೆ? ಈ ರಾಮಕೃಷ್ಣಪ್ಪ ಅನ್ನೋರು. ಯಾರು ಅವರು? ಬೆಂಗಳೂರವ್ರಂತೆ. ನಮ್ಗ ಇದಾಗೈತೆ, ಜೀವನ ಆಗೈತೆ, ಗೌರ್ಮೆಂಟ್ నుంచి ನಾವು ಆಟ ತಂದಿದ್ದೀರಿ ಅಂದ್ಬಿಟ್ಟು ಇವಾಗ ನಮ್ಗೆ ಕರೆಕ್ಟಾಗಿ ಮಾಡಿಕೊಡಿ, ಇಲ್ಲಾಂದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಇದರಿಂದ ಅವ್ರಿಗೆ 4 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ 4 ಜನ ಒಬ್ಬೊಬ್ರಿಗೆ ಹೆಣ್ಮಕ್ಳಿದ್ದಾರೆ. ಈ ಹೆಣ್ಮಕ್ಳನ್ನೆಲ್ಲ ಇದು ಜಾಸ್ತಿ ದೊಡ್ಡ ತೊಂದರೆ ಆಗುತ್ತೆ ಸರ್. ಈ ಥರ ಮಾಡಬಾರ್ದು, ಯಾರಿಗೂ ಮಾಡಬಾರ್ದು. ಗೌರ್ಮೆಂಟು ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಏನು ಬೇಸ್ ಮೇಲೆ, ಯಾವ ರೈಟ್ಸ್ ಮೇಲೆ ಅವರು ಗೌರ್ಮೆಂಟ್ಗೆ ಅಂತ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಗೌರ್ಮೆಂಟ್ ಅವ್ರು ಯಾರಿದ್ದಾರೋ ಅವರು ಕರೆಕ್ಟಾಗಿ ನಮಗೆ ಏನಿದೆಯೋ ಕರೆಕ್ಟಾಗಿ ನ್ಯಾಯ ಮಾಡಿಕೊಡಿ ಸರ್. ಆಮೇಲೆ ಎಷ್ಟು ವರ್ಷದ ಸ್ವಾಧೀನ? ಇದರಲ್ಲಿ 70 ಇಯರ್ಸಿಂದ ನಮ್ಮ ಅತ್ತೆಯವ್ರಿಗೆ ರೈಟ್ಸ್ ಇದೆ. ಇದರಲ್ಲಿ ಇಷ್ಟು ವರ್ಷದಲ್ಲಿ ಅವ್ರು ಬಂದು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಈಗ ಒಂದು ನಾವು ಮಾಡಿಸ್ಬೇಕು, ಕ್ಲೀನ್ ಮಾಡಿಸ್ಬೇಕು, ನಾವೆಲ್ಲ ಭಾಗ ಕೇಳ್ತಾ ಇದ್ದೀವಿ. ನಮಗೂ ತೊಂದರೆಗಳಿದಾವೆ, ನಾವು ಭಾಗ ಕೇಳ್ತಾ ಇದ್ದೀವಿ. ಅದ್ರ ಪ್ರಕಾರ ಬಂದು ನಾನು ಕೇಳಿದ್ದಕ್ಕೆ ಸರಿ ಬಾಪ ನೀನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ಈ ಥರ ನಾವು ರೈಟ್ ಇದು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಹೋದ ವರ್ಷ ಏನು ತೊಂದರೆ ಇಲ್ಲ ನಿಮಗೆ? ಹೋದ ವರ್ಷ ಏನು ತೊಂದರೆ ಇಲ್ಲ ಸರ್. ನಾನು ಈಗಲೇ ಅವ್ರು ಫೋರ್ಸ್ ಮಾಡಿದೆ. ನನಗೂ ಸ್ವಲ್ಪ ಜಾಸ್ತಿ ಕಮಿಟ್ಮೆಂಟ್ಸ್ ಉಂಟು, ನನಗೂ ತೊಂದರೆ ಉಂಟು. ಆ ತೊಂದರೆ ಬೇಸ್ ಮೇಲೆ ನಾನು ಬಂದು ಇವ್ರನ್ನ ಕೇಳಿದೆ, ನಂದು ಏನಿದೆಯಾ ಮದುವೆ ಮಾಡೋಕ್ಕೆ ಮುಂಚೆ ಅವ್ರು ಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ಕೊಟ್ಟಿಲ್ಲ ಅವರು. ಅದು ಬಂದು ನಾನು ಕೇಳಿ ಅವರು ಇದು ಮಾಡಿದ್ದಕ್ಕೆ ಈಗ ನಾನು ಬಂದು ಕ್ಲೀನ್ ಮಾಡಿಸ್ತಾ ಇರೋ ಟೈಮಲ್ಲಿ ಇವ್ರು ಬಂದು ಇನ್ನೊಬ್ರು ಬಂದು ನಮ್ದು ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನು ಮಾಡೋದಕ್ಕೆ ಏನು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಲಕ್ಷ್ಮೀಪುರ ಗ್ರಾಮದವರು, ಆನೇಕಲ್ ತಾಲೂಕು ಸರ್. ನಾವು ನಮ್ಮ ಅಜ್ಜಿಗೆ ಚೌಡಮ್ಮನವ್ರಿಗೆ 1952 ಗ್ರಾಂಟ್ ಆಗಿದೆ. 70 ವರ್ಷದಿಂದ ನಾವೇ ಪೊಸಿಷನ್ ಇದ್ದೀವಿ. ನಾವೇ ಇಲ್ಲಿ ಉಳುಮೆ ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ಏಕಾಏಕಿ ಬಂದು ಬೆಂಗಳೂರು ಯಾರೋ ಬಂದು ಇಲ್ಲಿ ನಮಗೆ B1 ಆಗಿದೆ, ಕ್ರಷರ್ ಹಾಕಿ B1 ಆಗಿದೆ ಅಂತ ನಮಗೆ ಪರ್ಮಿಷನ್ ಅವ್ರು ಕೊಟ್ಟಿದ್ದಾರಂತ ನಾವು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಬೆಂಗಳೂರಿಂದ ಬಂದು ಈಗ ಬಂದಿದ್ದಾರೆ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ಅವರು. ನಿಮಗೆ ಗ್ರಾಂಟ್ ಆಗಿ ಎಷ್ಟು ವರ್ಷ ಆಗಿದೆ? ನಮಗೆ ಗ್ರಾಂಟ್ ಆಗಿ 1952 ಗ್ರಾಂಟ್ ಆಗಿದ್ದು. 70 ವರ್ಷದಿಂದ ನಾವು ಪಾಣಿ ಎಲ್ಲ ನಿಮ್ಮ ಪಾಣಿ, ಗ್ರಾಂಟ್ ಕಾಪಿ, ಸ್ಕೆಚ್ ಕಾಪಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಬೇಕಂದ್ರೆ ನಿಮ್ಗೆ ತೋರಿಸ್ತೀವಿ. ಈಗ ಯಾರು ಎಡವಟ್ಟಿಯಿಂದ ಈ ಥರದ್ದು ಆಗ್ತಿರೋದು ಈಗ ಅಂತ? ರಾಮಕೃಷ್ಣಪ್ಪ ಅನ್ನೋರು ಬೆಂಗಳೂರಿಂದ ಬಂದಿರೋರು. ಅವ್ರಿಗೆ B1 ಫಾರ್ಮ್ ಆಗಿದೆ ಅಂತ ಹಂಗೆ ಬಂದು ನಮಗೆ ಪ್ರಾಬ್ಲಮ್ ಕೊಡ್ತಾರೆ ಅವರು. ಇದು ಗೌರ್ಮೆಂಟ್ ಜಾಗ ಅಂತ ಹೇಳ್ಬಿಟ್ಟು. ಇದು ಮೂಲ ಯಾರ್ದು? ಚೌಡಮ್ಮ. ಇದು ಗೌರ್ಮೆಂಟ್ ಜಾಗನೆಲ್ಲ ಇದು ನಮ್ಮ ಜಾಗ. ನಮಗೆ 52 ಗ್ರಾಂಟ್ ಆಗಿರೋ ಜಾಗ. ಇಲ್ಲಿ 2011 ಗೌರ್ಮೆಂಟ್ ಜಾಗ ಎಲ್ಲ ಖಾಲಿ ಆಗಿದೆ. ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ. BMTಗೆ ಏನಾದ್ರು ಕೊಡಬೇಕು, ಯಾವ ಎಕರೆ ಕೂಡ ಇಲ್ಲ. ಇಲ್ಲಿ ಬಂದಿರ್ಬಿಟ್ಟು ನಮಗೆ ಇದು ಗೌರ್ಮೆಂಟ್ ಜಾಗ ಅಂದ್ರೆ ಅವ್ರು B1 ಫಾರ್ಮ್ ಆಗಿದೆ ಅಂತ ಅವರು ಇದು ಮಾಡ್ತಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ದುಡ್ಡಿನ ಆಸೆಗೋಸ್ಕರ ಯಾರಿಗಂತ ಅವ್ರು ಮಾಡ್ತಿದ್ದಾರೆ. ಹೌದೌದು, ಸರ್ಕಾರಿ ಅವರೇ ಇಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮೋಜರ್ ಮಾಡುವಾಗ ಅವ್ರಿಗೆ ಯಾರಿಗೂ ಬೇಕೋ ಅವ್ರು ಕರ್ಕೊಂಡ್ಬಂದು ಅವರು ಸುಳ್ಳು ಸಾಕ್ಷಿ ಎಲ್ಲ ಇದು ಮಾಡಿ ಎಲ್ಲ ಮೋಸ ಮಾಡಿ ಎಲ್ಲ ಫೋರ್ಜರ್ ಮಾಡಿ ಇದು ಮಾಡ್ತಾರೆ ಇವರು. ನೀವು ಎಷ್ಟು ಜನ ಮಕ್ಕಳು ಇವ್ರಿಗೆ ಇಲ್ಲಿ? ನಾವು ನಮ್ಮ ಅಕ್ಕ ಅವರು 4 ಜನ ಇದ್ದಾರೆ, ನಾನು ಒಬ್ಬನೇ ಲಾಸ್ಟ್ ಮಗ. 5 ಜನ ಟೋಟಲು. ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ. ಈಗ ನಾವು ನಮ್ಮಮ್ಮ ಅವರೆಲ್ಲ ಇಲ್ಲಿ ಕೆಲಸ
ಮಾಡಿ. ಒಟ್ಟು ಎಷ್ಟು ಎಕರೆ ನಿಮಗೆ ಸೇರಿದ್ದ 4 ಎಕರೆ 38 ಗುಂಟೆ ಸರ್. ಸರ್ವೆ ನಂಬರು 23 ತಮ್ಮನಾಯಕಹಳ್ಳಿ ಸರ್ವೆ ನಂಬರ್ ಆಗಿರ್ತದೆ. ನಮಗೆ 2016ರಲ್ಲಿ DC ಇಂದ B1ಗೆ ಪರ್ಮಿಷನ್ ಆಗಿರುತ್ತೆ. ನಮ್ಮ ಪಕ್ಕದಲ್ಲಿ ಪಟಾಲಮ್ಮ ಅನ್ನೋರ್ದು ಬ್ಲಾಕ್ ನಂಬರ್ 90 4 ಎಕರೆ 8 ಗುಂಟೆ ಜಾಗ ಅವ್ರದ್ದು ಇರುತ್ತದೆ. ಆಮೇಲೆ ಅದಕ್ಕೆ ಹೊಂದ್ಕೊಂಡಂಗೆ ನಮ್ಮದು ಬ್ಲಾಕ್ ನಂಬರ್ 82ರಲ್ಲಿ 2 ಎಕರೆ ನಮಗೆ ಸರ್ಕಾರದಿಂದ ಮಂಜೂರಾಗಿರ್ತದೆ, ಲೀಸ್ಗೆ ಮಂಜೂರಾಗಿರ್ತದೆ. ಆದ ಕಾರಣ ನಾವು ಇಲ್ಲಿ ಪೊಸಿಷನ್ ಬಂದವಾಗ ಈ ಜಾಗ ನಮ್ಮದು ಅಂದ್ಬಿಟ್ಟು ಪಟಾಲಮ್ಮ ಅವರು ಹೇಳ್ತಾಯಿದ್ರು. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮದು ಆಗಲಿ ನಮ್ಮದೇ ಆಗಲಿ ಇಬ್ಬರದೂ ಸರ್ಕಾರದವರೇ ಗುರುತಿಸ್ಕೊಡ್ಬೇಕು. ಅಪ್ಲಿಕೇಶನ್ ಅರ್ಜಿ ಹಾಕಿದ್ದೀವಿ, ಅದೇನಿದೆ ಜಾಗ ಗುರುತಿಸ್ಕೊಡಿ ಅಂತ. ಇಬ್ಬರು ಸೇರಿ ಸರ್ಕಾರದವ್ರು ಬಂದು ಗುರುತಿಸ್ಕೊಟ್ಟ ಮೇಲೆ ನಿಮ್ಮ ಜಾಗ ನೀವು ಎಂಜಾಯ್ ಮಾಡಿ, ನಮ್ಮ ಜಾಗ ನಾವು ಎಂಜಾಯ್ ಮಾಡ್ತೀವಿ. ನೀವು ಅಕ್ಕಪಕ್ಕದಲ್ಲಿರೋದ್ರಿಂದ ಇಬ್ಬರು ಅಮಿಕಬಲ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ಹೋಗೋಣ, ಇದೇ ನಮ್ಮ ಉದ್ದೇಶ ಇದೆ. ಇವತ್ತು ಗಣಿಗಾರಿಕೆ ಮತ್ತು ಇವತ್ತು ಎಲ್ಲ RI ಆಗಿರ್ಬೋದು, ತಹಸೀಲ್ದಾರ್ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳು ಬಂದಿದ್ರು, ಏನು ಹೇಳಿದ್ರು? ಬಂದಿದ್ರು ಅವರು, ಇವ್ರಿಗೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದರು. ಸೊ ಇನ್ನು ಮೇಲಧಿಕಾರಿಗಳಿಂದ ಬೇರೆ ಥರ ಅಕ್ಕಪಕ್ಕ ಹಿಡುವಳಿ ಜಮೀನು ನಂಬರ್ ಆಗಿರೋರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಅಲ್ಲಿಂದ ಸರ್ವೆ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಸರ್ವೇಲಿ ಅರ್ಜಿ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ನಿಮ್ಮದು ಅರ್ಜಿ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದರು.